Hi guys, welcome back to our YouTube channel Lavanya Classes. First sem SCP syllabus ಇಂದು ಕಾರ್ಪೊರೇಟ್ ಲಾ ಮಾಡ್ಯೂಲ್ 2 ಫಾರ್ಮೇಷನ್ ಆಫ್ ಕಂಪನಿನ ಇವಾಗ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಮಾಡ್ಯೂಲ್ 1 ಅಪ್ಲೋಡ್ ಆಗಿದೆ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ SCP ರಿಲೇಟೆಡ್ ಎಲ್ಲಾ ಸಬ್ಜೆಕ್ಟ್ಸ್ ನಮ್ಮ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಹೋಗಿ ವಿಡಿಯೋನ ಚೆಕ್ ಮಾಡಿ. ಇವಾಗ ಫಾರ್ಮೇಷನ್ ಆಫ್ ಕಂಪನಿ, ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಯಾವ ತರ ಪ್ರೊಸೀಜರ್ಸ್ ಇರುತ್ತೆ, ಯಾವ ತರ ಫಾರ್ಮ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಫಸ್ಟ್ ಏನ್ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಫಾರ್ಮೇಷನ್ ಆಫ್ ಕಂಪನಿ ಅಂತಾನೆ ಏನು ಅಂತ ತಿಳ್ಕೊಬಿಡೋಣ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಫಾರ್ಮೇಷನ್ ಆಫ್ ಕಂಪನಿ ಅಂತ ಏನು, ಅದೊಂದು ಪ್ರೋಸೆಸ್. ಒಂದು ಕಂಪನಿನ ಸ್ಟಾರ್ಟ್ ಮಾಡುವಂತ ಪ್ರೋಸೆಸ್ ನಾವೇನಂತ ಹೇಳ್ತೀವಿ, ಫಾರ್ಮೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಇವಾಗ ನಾನೊಂದು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ಬೇಕು, ಓಕೆನಾ. ಅವಾಗ ಫಸ್ಟ್ ಪ್ಲಾನ್ ಏನ್ ಬರುತ್ತೆ, ಅದಕ್ಕಿಂತ ಮುಂಚೆ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಕೂತಿರ್ತೀವಿ. ಅವಾಗ ಏನ್ ಪ್ಲಾನ್ ಮಾಡ್ತೀವಿ ನಾವು ಕುತ್ಕೊಂಡು, ಅದನ್ನ ನಾವು ಫಾರ್ಮೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಪ್ಲಾನ್ ಯಾವ ತರ ಪ್ಲಾನ್ ಮಾಡ್ತೀವಿ ನಾವು, ಫಸ್ಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಆಮೇಲೆ ಯಾವ ತರ ಡಾಕ್ಯುಮೆಂಟ್ಸ್ ಬೇಕು ನಮ್ಗೆ ಅನ್ನೋದನ್ನ ಪ್ಲಾನ್ ಮಾಡ್ತೀವಿ. ಆಮೇಲೆ ಲೋನ್ ಎಲ್ಲಿಂದ ಸಿಗುತ್ತೆ, ಆಮೇಲೆ ರಿಜಿಸ್ಟ್ರೇಷನ್ ಹೇಗಾಗ್ಬೇಕು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ, ಇದನ್ನೆಲ್ಲ ಏನ್ ನಾವು ನೋಡ್ತೀವೋ ಅದನ್ನೇ ನಾವು ಫಾರ್ಮೇಷನ್ ಆಫ್ ಕಂಪನಿ ಅಂತ ಹೇಳೋದು. ಅಂದ್ರೆ ಒಂದು ಕಂಪನಿನ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಯೋಚನೆ ಮಾಡ್ಬೇಕಲ್ಲ, ಯಾವ ಬೇಸಿಸ್ ಮೇಲೆ ಕಂಪ್ನಿನ ಸ್ಟಾರ್ಟ್ ಮಾಡ್ಬೇಕು. ಈಗ ಫುಡ್ ಇಂಡಸ್ಟ್ರಿಗೆ ಹೋಗ್ಬೇಕಾ, ಫ್ಯಾಷನ್ ಇಂಡಸ್ಟ್ರಿಗೆ ಹೋಗ್ಬೇಕಾ, ಕ್ಲಾತಿಂಗ್ ಇಂಡಸ್ಟ್ರಿಗೆ ಹೋಗ್ಬೇಕಾ, ಯಾವ ಇಂಡಸ್ಟ್ರಿಗೆ ಹೋಗ್ಬೇಕು, ಫಸ್ಟ್ ಪ್ಲಾನ್ ಮಾಡ್ಬೇಕಲ್ವಾ ನಾವು. ಸೊ ಇದನ್ನ ನಾವು ಫಾರ್ಮೇಷನ್ ಆಫ್ ಕಂಪನಿ ಮೀನ್ಸ್ ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಎ ಕಂಪನಿ ಇನ್ ಟು ಎಕ್ಸಿಸ್ಟೆನ್ಸ್. ಏನೋ ಕಂಪನಿನ ನಿಜವಾಗ್ಲೂ ತಗೋಬರೋದನ್ನ ಫಾರ್ಮೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಟೈಪ್ಸ್ ಬಂದು ನಿಮ್ಗೆ ಪ್ರಮೋಷನಲ್ ಸ್ಟೇಜ್, ಇನ್ಕಾರ್ಪೊರೇಷನಲ್ ಸ್ಟೇಜ್, ಸಬ್ಸ್ಕ್ರಿಪ್ಷನ್ ಸ್ಟೇಜ್, 3 ಸ್ಟೇಜಸ್ ಬರುತ್ತೆ. ಇದನ್ನ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಅಂದ್ರೆ 1 by 1 ಸ್ಟಡಿ ಮಾಡ್ಕೊಂತ ಹೋದ್ರೆ ಪ್ರತಿ ಒಂದು ಸ್ಟೇಜ್ ಬಗ್ಗೆನು ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ, ಓಕೆನಾ. ಫಸ್ಟ್ ನಾರ್ಮಲ್ ಆಗಿ ಇಂಟ್ರಡಕ್ಷನ್. ಪ್ರಮೋಷನ್ ಸ್ಟೇಜ್ ಅಂತ ಅಂದ್ರೆ ಫಸ್ಟ್ ನಾನು ನಿಮ್ಗೆ ಹೇಳಿದೆ, ಐಡಿಯಾನ ಫೈಂಡ್ ಔಟ್ ಮಾಡೋದು, ಓಕೆನಾ. ಫಸ್ಟ್ ಇವಾಗ ನಾನೇನೋ ಒಂದ್ ಮಾಡ್ತಿದೀನಿ ಅಂದ್ರೆ ನಾನ್ ಐಡಿಯಾ ಬೇಕು ನನ್ಗೆ, ಏನು ಗೋಲ್ಗಪ್ಪ ಹಾಕ್ಲಾ, ಬೋಂಡ ಬಜ್ಜಿ ಹಾಕ್ಲಾ, ಏನ್ ಮಾಡ್ಲಿ ಅನ್ನೋದನ್ನ ನಾನ್ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ದುಡ್ಡನ್ನ ಅರೇಂಜ್ ಮಾಡ್ಬೇಕು ನಾನು, ಅಲ್ವಾ. ಈಗ ಜಸ್ಟ್ ಒಂದ್ 10,000 ಅದು ಬೇಡ್ವಾ, ಏನೋ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕದಾಗಿ, ಒಂದ್ ಬೋಂಡ ಬಜ್ಜಿ ಹಾಕ್ತೀನಿ ಅಂದ್ರೆ ಒಂದ್ 10,000 ರೂಪಾಯಿ ಬೇಕು, ಆಯ್ತಾ. ಆಮೇಲೆ ದುಡ್ಡನ್ನ ಅರೇಂಜ್ ಮಾಡ್ಬೇಕು. ಫಸ್ಟ್ ಐಡಿಯಾ ಫೈಂಡ್ ಔಟ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಟೈಮಲ್ಲಿ ಅದೇ ಪ್ಲಾನ್ ಹಾಕಿದ್ದು, ಗೋಲ್ಗಪ್ಪ ಹಾಕೋಣ ಅಂತ. ಇವಾಗ ಏನೋ ಬಿಸ್ನೆಸ್ ಐಡಿಯಾನು ಬಂತು, ದುಡ್ಡು ಒಂದ್ 10,000 ರೂಪಾಯಿ ಸಿಕ್ತು. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಅದೇ, ಈಗ 1,00,000 ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಲೋನ್ ತಗೋಬೇಕಾಗತ್ತಲ್ವಾ. ಸೊ ಲೋನ್ ತಗೋಬೇಕು ಅಂದ್ರೆ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ಬೇಕು, ಆಯ್ತಾ. ಸೊ ಆಮೇಲೆ ಬೇಸಿಕ್ ಡಾಕ್ಯುಮೆಂಟ್ಸ್ ನ ಅರೇಂಜ್ ಮಾಡ್ಕೋಬೇಕು. ಆಮೇಲೆ ಒಂದು ನಾವು ಏನೋ ಒಂದು ಸ್ಟಾರ್ಟ್ ಅಪ್ ಮಾಡ್ತಿದ್ವಿ ಅಂದ್ರೆ ಒಂದ್ ನೇಮ್ ಇಡ್ಬೇಕಲ್ವಾ, ABC ಕಂಪನಿ ಅಂತ. ಆಮೇಲೆ ಇಷ್ಟೆಲ್ಲ ಮಾಡುವಾಗ ಫಸ್ಟ್ ಡೈರೆಕ್ಟರ್ ಯಾರು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಇದು ನಮ್ಗೆ ಫಸ್ಟ್ ಸ್ಟೇಜ್ ಆಗುತ್ತೆ, ಪ್ರಮೋಷನಲ್ ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂದ್ರೆ ರಿಜಿಸ್ಟ್ರೇಷನ್ ಸ್ಟೇಜ್. ಅಂದ್ರೆ ರಿಜಿಸ್ಟರ್ ಆಗ್ಬೇಕು, ಏನ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಲ್ವಾ, ಅದ್ ತಗೊಂಡ್ ಹೋಗ್ಬಿಟ್ಟು ನಾವ್ ಈ ತರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅವರು ಎಲ್ಲ ವೆರಿಫೈ ಮಾಡಿ ಅಪ್ರೂವಲ್ ಮಾಡಿ ಒಂದ್ ಸರ್ಟಿಫಿಕೇಟ್ ನ ಕೊಡ್ತಾರೆ, ಓಕೆನಾ. ಇದರಲ್ಲಿ ನಾವು ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ, ರಿಜಿಸ್ಟ್ರೇಷನ್ ಸ್ಟೇಜ್ ಅಂತಾನು ಹೇಳ್ತೀವಿ. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಇದೆರಡು ಮೇನ್ ಆಬ್ಜೆಕ್ಟಿವ್ಸ್ ಇದರಲ್ಲಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನ್ ಹೇಳಿ, ಇವಾಗ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಅಲ್ಲೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಅಲ್ಲ, ಅಂದ್ರೆ ಒಂದಿಷ್ಟು ಅಮೌಂಟ್ ನ ಕಟ್ಬಿಟ್ಟು ನೀವು ಫ್ರೀ ಆಗಿ ವಿಡಿಯೋಸ್ ನೋಡ್ಬೋದು ಅಂತ ಅಲ್ವಾ. ಇಲ್ಲೂ ಅಷ್ಟೇನೆ, ನೀವು ಪಬ್ಲಿಕ್ಗೆಲ್ಲ ಕರೆದ್ಬಿಟ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡೋದು, ಅಂದ್ರೆ ಶೇರ್ಸ್ ಅನ್ನ ಅವ್ರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ದುಡ್ಡು ಸಿಗುತ್ತೆ. ಅರ್ಥ ಆಯ್ತಲ್ವಾ. ಎಷ್ಟು ಸ್ಟೇಜ್ ಇದೆ ನಮ್ಗೆ, ಪ್ರಮೋಷನಲ್ ಸ್ಟೇಜು, ಇನ್ಕಾರ್ಪೊರೇಷನ್ ಸ್ಟೇಜು, ಸಬ್ಸ್ಕ್ರಿಪ್ಷನ್ ಸ್ಟೇಜು. ಪ್ರಮೋಷನ್ ಸ್ಟೇಜ್ ಅಲ್ಲಿ ಏನೇನ್ ಬರುತ್ತೆ, ನಾವು ಐಡಿಯಾ ಪ್ಲಾನ್ ಮಾಡ್ತೀವಿ, ಐಡಿಯಾ ಏನಿದೆ ನೋಡ್ತೀವಿ, ಆಮೇಲೆ ದುಡ್ಡಿನ ಪ್ಲಾನ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ನ ಅರೇಂಜ್ ಮಾಡ್ಕೋತೀವಿ. ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಆಗ್ತೀವಿ. ಆಮೇಲೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಪಬ್ಲಿಕ್ ಇಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಅಂದ್ರೆ ಸುಮ್ನೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಶೇರ್ಸ್ ನ ಕೊಟ್ಬಿಟ್ಟು ನಾವು ಶೇರ್ಸ್ ನ ಸೇಲ್ ಮಾಡ್ತೀವಿ, ಅವ್ರು ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ, ಆಯ್ತಾ. ಇವಾಗ ಸ್ವಲ್ಪ ಐಡಿಯಾ ಬಂತಲ್ಲ ಫಾರ್ಮೇಷನ್ ಆಫ್ ಕಂಪನಿ ಅಂದ್ರೆ ಏನು ಅಂತ. ಇವಾಗ 1 by 1 ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ.
ಇವಾಗ ಫಸ್ಟ್ ಸ್ಟೇಜ್ ಪ್ರಮೋಷನ್ ಸ್ಟೇಜ್ ನ ಡಿಸ್ಕಸ್ ಮಾಡೋಣ. ಇಲ್ಲಿ ಏನೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಪ್ರಮೋಷನ್ ಸ್ಟೇಜ್ ಅಂತ ಏನು, ಪ್ರಮೋಟರ್ ಯಾರು, ಮತ್ತೆ ಪ್ರಮೋಟರ್ ಪೊಸಿಷನ್ ಏನಾಗಿರುತ್ತೆ, ಮತ್ತೆ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಅವಾಗ್ಲೇ ಪ್ರಮೋಷನ್ ಸ್ಟೇಜ್ ಅಂತ ಏನು, ಯಾವ್ದಾವ್ದಿತ್ತು, ಪ್ರಮೋಷನ್ ಸ್ಟೇಜ್ ಒಂದು, ಇನ್ಕಾರ್ಪೊರೇಷನ್ ಸ್ಟೇಜ್ ಒಂದು, ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಒಂದಿತ್ತು. ಸೊ ಪ್ರಮೋಷನ್ ಸ್ಟೇಜ್ ಅಲ್ಲಿ ನಾವ್ ಏನೇನ್ ನೋಡ್ತೀವಿ ಅಂದ್ರೆ ಅವ್ನ್ ಯಾವ ತರ ಪ್ಲಾನ್ ಮಾಡ್ತಾನೆ, ಬಿಸ್ನೆಸ್ ಐಡಿಯಾ ಯಾವ ತರ ತಗೊಬರ್ತಾನೆ, ಹೇಗೆ ಪ್ಲಾನ್ ಮಾಡ್ತಾನೆ, ಡಾಕ್ಯುಮೆಂಟ್ಸ್ ನ ಹೇಗೆ ಅರೇಂಜ್ ಮಾಡ್ತಾನೆ, ಆಮೇಲೆ ಅಮೌಂಟ್ ನ ಹೇಗೆ ಅರೇಂಜ್ ಮಾಡ್ತಾನೆ, ಇದನ್ನೆಲ್ಲ ನಾವು ಪ್ರಮೋಷನ್ ಸ್ಟೇಜ್ ಅಲ್ಲಿ ನೋಡ್ತೀವಿ. ಪ್ರಮೋಷನ್ ಸ್ಟೇಜ್ ಬಂದು ಫಸ್ಟ್ ಸ್ಟೇಜ್ ಯಾವ್ದಕ್ಕೆ, ಫಾರ್ಮೇಶನ್ ಆಫ್ ಕಂಪನಿಗೆ ಪ್ರಮೋಷನ್ ಸ್ಟೇಜ್ ಬಂದ್ಬಿಟ್ಟು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಈ ಸ್ಟೇಜ್ ಅಲ್ಲಿ ಏನ್ ನೋಡ್ಬೋದು ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಂಪನಿ ಫಾರ್ಮ್ ಮಾಡ್ಬೇಕು ಅಂದ್ರೆ ಐಡಿಯಾ ಆಫ್ ಸ್ಟಾರ್ಟಿಂಗ್ ಎ ಕಂಪನಿ ಬಿಗಿನ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಪ್ಲಾನಿಂಗ್ ಬೈ ಪ್ರಮೋಟರ್. ಪ್ರಮೋಟರ್ ಏನಂದ್ರೆ ಸ್ಟಾರ್ಟಿಂಗ್, ಇವಾಗ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಏನೋ ಒಂದು ಬಿಸ್ನೆಸ್ ಕೆಲಸ ಅಂತೂ ಸಿಕ್ತಿರಲ್ಲ, ನೀವು ನಿಮ್ ಫ್ರೆಂಡ್ಸ್ ಸೇರ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಮಾಡೋಂಥದ್ದು. ಏನು ಐಡಿಯಾನ ಹುಡುಕ್ತಾ ಇರ್ತೀರ, ಏನ್ ಮಾಡೋಣ ನಾವು, ಬಟ್ಟೆ ವ್ಯಾಪಾರ ಮಾಡೋಣವಾ, ಇಲ್ಲ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿರ್ತೀರ ನೀವು, ಆಯ್ತಾ. ಸೊ ಅದಕ್ಕಿಂತ ಮುಂಚೆ ಪ್ಲಾನ್ ಮಾಡ್ತೀರಲ್ವಾ, ಸೊ ಅದನ್ನ ಪ್ರಮೋಷನ್ ಸ್ಟೇಜ್ ಅಂತ ಹೇಳ್ತೀವಿ. ಫಸ್ಟ್ ಪ್ರಮೋಟರ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಎ ಪ್ರಮೋಟರ್ ಇಸ್ ಎ ಪರ್ಸನ್ ಹೂ ಟೇಕ್ಸ್ ದ ಫಸ್ಟ್ ಸ್ಟೆಪ್ ಟು ಕ್ರಿಯೇಟ್ ಎ ಕಂಪನಿ. ಅಂದ್ರೆ ಇವಾಗ ನೀವು 5 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತೀರಪ್ಪ ಒಂದು ಬಿಸ್ನೆಸ್ ಬಗ್ಗೆ, ಆದ್ರೆ ನೀವು ಫಸ್ಟ್ ಪರ್ಸನ್ ಆಗಿರ್ತೀರ. ಯಾಕಂದ್ರೆ ನೀವೇ ಹೋಗ್ಬಿಟ್ಟು ಇಲ್ಲ ನಾನು ಈ ಕಂಪ್ನಿನ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅಟ್ ಎನಿ ಕಾಸ್ಟ್ ಅಂತ ಫಸ್ಟ್ ಐಡಿಯಾನ ತಗೊಂಡು ಬಿಸ್ನೆಸ್ ಏನೇನ್ ಮಾಡ್ಬೇಕಂತ ಪ್ಲಾನ್ ಮಾಡಿ ದುಡ್ಡನ್ನ ಅರೇಂಜ್ ಮಾಡಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ತೀರ ಗೊತ್ತಾ, ಅವನು ಪ್ರಮೋಟರ್ ಆಗ್ತಾನೆ. ಇವಾಗ ನೀವು ಯಾವ್ದೋ ಒಂದು ರವಿ ಮಸಾಲಾಸ್ ಅಂತ ಬರ್ತಾ ಇತ್ತು ಅವಾಗ, ಅಂದ್ರೆ ಅವ್ರು ಏನ್ ಮಾಡ್ತಿದ್ವು ಅಂದ್ರೆ ಮನೇಲೇನೆ ಕೆಲವೊಂದು ಪುಡಿಗಳೆಲ್ಲ ಮಾಡ್ತಿದ್ದ, ಮಸಾಲಾ ಪೌಡರ್ಸ್ ಎಲ್ಲ ಮಾಡ್ತಿದ್ದಲ್ಲ, ಅದನ್ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಅವನೇನೆ ಸ್ಟಾರ್ಟ್ ಮಾಡಿದ್ದು, ಅವ್ನು ಇಂಡಿವಿಜುವಲ್ ಆಗಿ ಮಾಡಿದ್ದು ರವಿ ಮಸಾಲಾ ಅಂತ ಹೇಳಿ. ಓಕೆನಾ. ಇವಾಗ ಅವನನ್ನ ನಾವೇನಂತ ಹೇಳ್ತೀವಿ, ಪ್ರಮೋಟರ್. ಫಸ್ಟ್ ಯಾರ್ದು ಹೆಲ್ಪ್ ಇಲ್ದೆ ನಾನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಏನೋ ಒಂದ್ ಮಾಡ್ತೀನಿ, ಕಂಪ್ನಿ ಓಪನ್ ಮಾಡಿ ದಬಾಕ್ತೀನಿ ಅಂತ ಫಸ್ಟ್ ಹೋಗ್ತಾನೆ ಗೊತ್ತಾ, ಅವನು ಪ್ರಮೋಟರ್. ಅದಲ್ದೆ ಇನ್ನ ಕೆಲವೊಬ್ರು ಫ್ರೆಂಡ್ಸ್ ಇರ್ತಾರ ಗೊತ್ತಾ, ಸೈಕ್ ಮಾಡಾಕ್ ಬಿಡ್ತಾರೆ. ಏನಂದ್ರೆ ಬಿಡು ನೆಕ್ಸ್ಟ್ ಮಂತ್ ಮಾಡೋಣ, ಮುಂದಿನ ವರ್ಷ ಮಾಡೋಣ, ಈ ಈ ಕಂಪ್ನಿ ಬೇಡ, ಬೇರೆದ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ ಅಂತ ಇದೇನೇ ಇದ್ದು ಕೂಡ ಯಾವುದೇ ರೀತಿ ಸೈಕ್ ಆಗದೆ ಫಸ್ಟ್ ನಾನೇ ಹೋಗ್ಬಿಟ್ಟು ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡ್ತಾನಲ್ಲ, ಅವನ್ನ ಪ್ರಮೋಟರ್ ಅಂತ ಹೇಳ್ತೀವಿ. ಓಕೆನಾ. ಅರ್ಥ ಆಯ್ತಲ್ಲ ಮೀನಿಂಗ್ ನಿಮ್ಗೆ. ಎ ಪ್ರಮೋಟರ್ ಇಸ್ ಎ ಪರ್ಸನ್ ಹೂ ಟೇಕ್ಸ್ ದ ಫಸ್ಟ್ ಸ್ಟೆಪ್ ಟು ಕ್ರಿಯೇಟ್ ಎ ಕಂಪನಿ. he bring he brings the idea, plan the business, ಅರೇಂಜ್ ಮನಿ ಅಂಡ್ ಪ್ರಿಪೇರ್ ಡಾಕ್ಯುಮೆಂಟ್ಸ್. ಇವನೇನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ ಬಿಸ್ನೆಸ್ ರಿಲೇಟೆಡ್, ಮತ್ತೆ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಾನೆ, ಹಾಗೆ ಡಾಕ್ಯುಮೆಂಟ್ಸ್ ಕೂಡ ಅಡ್ಜಸ್ಟ್ ಮಾಡ್ಲೇಬೇಕು ಅಲ್ವಾ. ನೆಕ್ಸ್ಟ್ ಪೊಸಿಷನ್ ಆಫ್ ಪ್ರಮೋಟರ್ದು ಯಾವ ತರ ಪೊಸಿಷನ್ ಇರುತ್ತೆ, ದ ಪ್ರಮೋಟರ್ ಹ್ಯಾಸ್ ಎ ಸ್ಪೆಷಲ್ ಪೊಸಿಷನ್ ಬಿಫೋರ್ ಕಂಪನಿ ಈಸ್ ಫಾರ್ಮ್ಡ್. ಅಂದ್ರೆ ಈಗ ಒಂದ್ ಪೊಸಿಷನ್ ಏನಿರುತ್ತೆ, ಇವಾಗ ಕಂಪನಿ ಫಾರ್ಮ್ ಆಗದೆ ಮುಂಚೆ ಯಾವ ತರ ಪೊಸಿಷನ್ ಇರುತ್ತೆ, ಆದ್ಮೇಲೆ ಯಾವ ತರ ಪೊಸಿಷನ್ ಇರುತ್ತೆ ಅಂತ ಒನ್ ಬೈ ಒನ್ ನೋಡೋಣ. ಪ್ರಮೋಟರ್ ಇಸ್ ನಾಟ್ ಆನ್ ಎಂಪ್ಲಾಯಿ. ಪ್ರಮೋಟರ್ ಎಂಪ್ಲಾಯಿ ಅಲ್ಲ, ಯಾಕಂದ್ರೆ ಅವನೇ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಅವ್ನು ಹೇಗೆ ಎಂಪ್ಲಾಯಿ ಆಗ್ತಾನೆ. ಸೊ ಪ್ರಮೋಟರ್ ಎಂಪ್ಲಾಯಿ ಅಲ್ಲ. ಓಕೆನಾ. ನೆಕ್ಸ್ಟ್ ಪ್ರಮೋಟರ್ ಇಸ್ ನಾಟ್ ಆಟೋಮೆಟಿಕಲಿ ಎ ಡೈರೆಕ್ಟರ್. ಅಂದ್ರೆ ಇವಾಗ ಕಂಪ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ, ಈಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂದಿದ ತಕ್ಷಣ ನನಗೆ ನಾನೇ ಡೈರೆಕ್ಟರ್ ಅಂತ ಹೇಳಕ್ ಆಗಲ್ಲ. ಕಂಪನಿ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗ್ತೀನಿ ಹೊರತು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಲ್ವಾ ಅವಾಗ್ಲೇ ನಾನು ಡೈರೆಕ್ಟರ್ ಆಗೋದಿಲ್ಲ. ಆಮೇಲೆ ಪ್ರಮೋಟರ್ ಆಕ್ಟ್ ಹ್ಯಾಸ್ ಟ್ರಸ್ಟಿ. ಅಂದ್ರೆ ಪ್ರಮೋಟರ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನಲ್ಲ ಅವನ ಪ್ರಮೋಟರ್ ಅಂತೀವಲ್ವಾ. ಪ್ರಮೋಟರ್ ಆಕ್ಟ್ ಹ್ಯಾಸ್ ಟ್ರಸ್ಟಿ. ಹಿ ವರ್ಕ್ಸ್ ಫಾರ್ ಬೆನಿಫಿಟ್ ಆಫ್ ಫ್ಯೂಚರ್ ಕಂಪನಿ ಅಂಡ್ ಮಸ್ಟ್. ಇವಾಗ ನೋಡಿ, ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾನೆ ಅಂದ್ರೆ ಇವನ್ ಪ್ರಮೋಟರ್. ಈಗ ನಾನೇ ಪ್ರಮೋಟರ್ ಅನ್ಕೊಳ್ಳಿ, ನಾನು ಏನ್ ಮಾಡ್ತೀನಿ, ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀನಿ, ಮಿಷಿನ್ ನ ಪರ್ಚೇಸ್ ಮಾಡ್ತೀನಿ. ಅಂದ್ರೆ ನನ್ ಮೇಲೆ ನಂಗೆ ನಂಬಿಕೆ ಇರ್ಬೇಕು. ಇನ್ ಕೇಸ್ ನಾನು ಏನಾದ್ರು ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ನನ್ನ ಕಂಪ್ನಿನೇ ಹಾಳಾಗೋಗೋದು ಅಲ್ವಾ. ನೆಕ್ಸ್ಟ್ ಪ್ರಮೋಟರ್ ಹ್ಯಾಸ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಈಗ ಪ್ರಮೋಟರ್ಗೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಗಬ್ ನನ್ ಮಗಂತ ಎಲ್ಲ ಆಡೋದಕ್ಕಾಗಲ್ಲ. ಈಗ ನೀವು ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ಇನ್ನ 21 ಇಯರ್ಸ್ ಅಂತ ಇಷ್ಟ ಬಂದಂಗೆ ಆಡಕ್ಕಾಗತ್ತಾ, ಇಲ್ಲ. ಅಂದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅವನು ಗೊತ್ತಿರ್ಬೇಕು, ಮತ್ತೆ ಇನ್ನೊಬ್ಬರಿಗೂ ಗೊತ್ತಿರ್ಬೇಕು. ಅದು ಯಾವ್ದೇ ರೀತಿ ಚೀಟ್ ಮಾಡೋದು ಆತರ ಎಲ್ಲ ಮಾಡಕ್ ಆಗಲ್ಲ ಅವನು, ಯಾಕಂದ್ರೆ ಅವನದೇ ಒಂದು ಬಿಸ್ನೆಸ್ ಆಗೋದ್ರಿಂದ ಅವನು ಯಾವ್ದೇ ರೀತಿ ಚೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದಿಷ್ಟು ಅವ್ನ ಪೊಸಿಷನ್. ನೆಕ್ಸ್ಟ್ ಫಂಕ್ಷನ್ಸ್ ನೋಡಂಗಿದೆ. ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಡೆವಲಪ್ ಬಿಸ್ನೆಸ್ ಐಡಿಯಾ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ.
ಡೆವಲಪ್ ಬಿಸ್ನೆಸ್ ಐಡಿಯಾ. ಏನ್ ಮಾಡ್ತಾನೆ, ಫಸ್ಟ್ ಅವನು ಬಿಸ್ನೆಸ್ ಆಪರ್ಚುನಿಟಿನ ಅವನೇ ಕಂಡುಕೋತಾನೆ. ನೆಕ್ಸ್ಟ್ ನೆಕ್ಸ್ಟ್ ಆ ಐಡಿಯಾದಲ್ಲಿ ಅವನು ಪ್ರಾಫಿಟ್ ಮಾಡ್ಬೋದಾ ಇಲ್ವಾ, ಈ ಕೆಲಸ ಅವನ ಕೈಯಲ್ಲಿ ಮಾಡೋದಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ತಾನೆ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ಫಸ್ಟ್ ಐಡಿಯಾನ ಫೈಂಡ್ ಔಟ್ ಮಾಡ್ತಾನೆ. ಈಗ ತುಂಬಾ ಒಂದ್ 10 ಐಡಿಯಾಸ್ ಇರುತ್ತಪ್ಪ, ಕೆಲವೊಂದ್ ನಿಮ್ ಕೈಯಲ್ಲಿ. ಇವಾಗ ನೋಡಿ, ಸ್ಯಾಟರ್ಡೆ ಸಂಡೇ ಬಂದೆ ಕಟಿಂಗ್ ಶಾಪ್ ಅಲ್ಲೆಲ್ಲ ತುಂಬಾ ಜನ ಇರ್ತಾರೆ. ಈಗ ನೀವು ಹೋಗ್ಬಿಟ್ಟು ಕಟಿಂಗ್ ಶಾಪ್ ಇಡೋದಕ್ಕಾಗತ್ತಾ? ಇಲ್ಲ ಬಟ್ಟೆ ಅಂಗಡಿಲಿ ಜನ ಇರ್ತಾರೆ ಅಂತ ಬಟ್ಟೆ ಅಂಗಡಿ ಇಡಕ್ಕಾಗತ್ತಾ? ನಿಮ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ, ನಾನು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ, ಇಲ್ಲ ರೋಡ್ ಸೈಡ್ ಅಲ್ಲಿ ಒಂದು ಅಂಗಡಿ ಓಪನ್ ಮಾಡ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಒಂದ್ 10 ಪ್ಲಾನ್ಗಳಿರುತ್ತೆ. ಅದ್ರಲ್ಲಿ ನೀವು ನೋಡ್ಬೇಕು ಯಾವ್ದ್ರಲ್ಲಿ ನಂಗೆ ಪ್ರಾಫಿಟ್ ಆಗುತ್ತೆ, ಯಾವ್ದ್ರಲ್ಲಿ ನಂಗೆ ಲಾಸ್ ಆಗುತ್ತೆ, ಇದು ನಮ್ ಕೈಯಲ್ಲಿ ಮಾಡೋದಕ್ಕಾಗತ್ತಾ ಇಲ್ವಾ ಅಂತ ನೋಡ್ಬೇಕು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು ಸೆಲೆಕ್ಟ್ ದ ಕಂಪನಿ ನೇಮ್. ನೀವೇನು ಕಂಪನಿ ನೇಮ್ ಸೆಲೆಕ್ಟ್ ಮಾಡ್ತೀರೋ ಅದು ಆಲ್ರೆಡಿ ಆ ತರ ನೇಮು ಇಡ್ಲೇಬಾರ್ದು. ಅರ್ಥ ಆಗ್ತಿದೆ ಅಲ್ವಾ? ಇಡೀ ಇಂಡಿಯಾದಲ್ಲೇ, ಇಡೀ ವರ್ಲ್ಡ್ ಅಲ್ಲೇ ಆ ನೇಮು ಇಡಬಾರ್ದು. ಸೊ ನೀವು ಯೂಸ್ ಮಾಡುವಂತ ನೇಮು ಹೊಸದಾಗಿರ್ಬೇಕು. ನೆಕ್ಸ್ಟ್ ಐಡೆಂಟಿಫೈ ಫಸ್ಟ್ ಡೈರೆಕ್ಟರ್ ಅಂಡ್ ಶೇರ್ ಹೋಲ್ಡರ್ಸ್. ಫಸ್ಟ್ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಈಗ 5 ಜನ ಫ್ರೆಂಡ್ಸ್ ಅಂದಿದಲ್ವಾ, ಇದರಲ್ಲಿ ಯಾವ ಡೈರೆಕ್ಟರ್ ಆಗ್ಬೇಕು, ಯಾರು ಶೇರ್ ಹೋಲ್ಡರ್ ಆಗ್ಬೇಕು ಅಂತ. ಯಾಕಂದ್ರೆ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇರ್ಬೇಕು. ಈಗ ಡೈರೆಕ್ಟರ್ ಮಾಡ್ತಿದ್ದ ಅಂದ್ರೆ ಅವನು ಕಂಪ್ನಿನ ಮ್ಯಾನೇಜ್ ಮಾಡ್ತಾನೆ ಅಂತ ನಿಮಗೆ ಅನ್ನಿಸ್ಬೇಕು. ಅವ್ನ್ಗ್ ಅನ್ಸೋದಲ್ಲ, ಫಸ್ಟ್ ನಿಮಗ್ ಅನ್ನಿಸ್ಬೇಕು ನನ್ ಫ್ರೆಂಡ್ ಇದನ್ ಮಾಡ್ತಾನ ಇಲ್ವಾ ಅಂತ. ಆಮೇಲೆ ಅರೇಂಜ್ ದ ರಿಕ್ವೈರ್ಮೆಂಟ್ ಕ್ಯಾಪಿಟಲ್. ಅರೇಂಜ್ ದ ರಿಕ್ವೈರ್ಮೆಂಟ್ ಕ್ಯಾಪಿಟಲ್ ಅಂತ, ಈಗ ನಿಮ್ಗೆ ಏನೇನು ಫಸ್ಟ್ ಇಂದ ಬರೋಣ. ಒಂದು ತುಂಬಾ ಐಡಿಯಾಸ್ ಇತ್ತು, ಅದ್ರಲ್ಲಿ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ಕೊಂಡೆ, ಕಂಪ್ನಿ ನೇಮ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಡೈರೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ಕಂಪ್ನಿ ಓಡ್ಬೇಕಂದ್ರೆ ನಿಮಗ್ ದುಡ್ಡು ಬೇಕಲ್ವಾ? ಸೊ ಬ್ಯಾಂಕ್ ಜೊತೆ ಎಲ್ಲಿ ಸಿಗುತ್ತೆ ದುಡ್ಡು? ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕು, ಇಲ್ಲ ಇನ್ವೆಸ್ಟರ್ಸ್ ಹತ್ರ ಕೈ ಕಾಲು ಹಿಡ್ದು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರನೋ ಇಲ್ಲ ನಿಮ್ದೇ ಯಾವ್ದಾದ್ರು ದುಡ್ಡಿದ್ರೆ ಇನ್ವೆಸ್ಟ್ ಮಾಡ್ಬೇಕು. ಓಕೆನಾ? ಈಗ ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕು ಅಂತಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಮೂಲಕ ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲ ನಿಮ್ದೇ ನಿಮ್ಮ ಅಪ್ಪ ಅಮ್ಮನ ದುಡ್ಡನ್ನ ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಪೇರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಅಂದ್ರೆ ನೀವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಯಾವ ತರ? ಕನ್ಸೆಂಟ್ ಲೆಟರ್, ಆಮೇಲೆ ಯಾವುದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ನೆಕ್ಸ್ಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಇಂಥದ್ದೆಲ್ಲಾನು ನೀವು ಡಾಕ್ಯುಮೆಂಟ್ಸ್ ನ ಏನು ರೆಡಿ ಮಾಡ್ಕೊಂಡಿರ್ಬೇಕು. ಆಮೇಲೆ ಕಂಪ್ನಿ ಫಾರ್ಮ್ ಆಗಕ್ಕಿಂತ ಮುಂಚೆನೆ ಪ್ರಮೋಟರ್ ಏನ್ ಮಾಡಿರ್ಬೇಕು, ಕಾಂಟ್ರಾಕ್ಟ್ ಗೆ ಸೈನ್ ಹಾಕಿರ್ಬೇಕು. ಓಕೆನಾ? ನೆಕ್ಸ್ಟ್ ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾನೆ, ಕಂಪ್ನಿ ರಿಜಿಸ್ಟ್ರೇಷನ್ ಗೆ ಅಪ್ಲೈ ಮಾಡ್ತಾನೆ. ಇವಾಗ ಇದಿಷ್ಟು ಅರ್ಥ ಆಯ್ತಲ್ಲ? ಫಸ್ಟ್ ಸ್ಟೆಪ್ ಅಲ್ಲಿ ಅವನು ಇದಿಷ್ಟು ಕೆಲಸನ ಮಾಡ್ತಾನೆ. ಈಗ ಸೆಕೆಂಡ್ ಸ್ಟೇಜ್ ಯಾವ್ದಿತ್ತು ನಮ್ಗೆ? ಇನ್ಕಾರ್ಪೊರೇಷನ್ ಸ್ಟೇಜ್. ಅಂದ್ರೆ ರಿಜಿಸ್ಟ್ರೇಷನ್ ಸ್ಟೇಜ್ ಅಲ್ಲಿ ಏನೇನ್ ಕಷ್ಟ ಪಡ್ತಾನ ಅವನಂತ ನೋಡ್ಬೇಕು. ತುಂಬಾ ಈಸಿ ಇದೆ. ಏನಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಜಸ್ಟ್ ನಿಮಗ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೇ ಒಂದ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ. ಸೊ ಅವಾಗ ಏನು, ಫಸ್ಟ್ ಐಡಿಯಾಸ್ ಬರುತ್ತೆ ನಿಮ್ ತಲೆಗೆ. ಒಂದ್ 10 ಐಡಿಯಾಸ್ ಅಲ್ಲಿ ಯಾವ್ದೋ ಒಂದನ್ನ ಸೆಲೆಕ್ಟ್ ಮಾಡ್ತೀರ, ಆಮೇಲೆ ಅದಕ್ಕೊಂದು ನೇಮ್ ಅನ್ನ ಇಡ್ತೀರ, ಆಮೇಲೆ ನಿಮ್ ಯಾರಿಗಾದ್ರು ಕರೆಕ್ಟ್ ಇವನ್ ಕೈಯಲ್ಲಿ ಈ ಕೆಲಸ ಆಗತ್ತೆ ಅನ್ನೋನ್ಗೆ ಒಂದು ಡೈರೆಕ್ಟರ್ ಪೊಸಿಷನ್ ಕೊಡ್ತೀರ. ಆಮೇಲೆ ಲೋನ್. ಈಗ ಬಿಸ್ನೆಸ್ ನೀವು ಮಾಡ್ಬೇಕು ಅಂದ್ರೆ ನಿಮಗ್ ಲೋನ್ ಬೇಕೇ ಬೇಕಲ್ವಾ? ಸೊ ಲೋನ್ ಎಲ್ಲಿಂದ ಸಿಗುತ್ತೆ ನಿಮ್ಗೆ? ಒಂದು ಬ್ಯಾಂಕ್ ಇಂದ ಲೋನ್ ತಗೋಬೇಕಾಗುತ್ತೆ, ಇಲ್ಲ ನಿಮ್ ಮನೇಲಿ ಒಡವೆನ್ ಮಾಡ್ಬೇಕಾಗತ್ತೆ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೈ ಕಾಲು ಹಿಡ್ದಾದ್ರೂ ದುಡ್ಡನ್ನ ಇಸ್ಕೋಬೇಕಾಗತ್ತೆ ಅಲ್ವಾ? ಸೊ ಹಂಗಾಗತ್ತೆ. ಆಮೇಲೆ ಏನ್ ಮಾಡ್ತೀರಾ ನೀವು? ಡಾಕ್ಯುಮೆಂಟ್ಸ್ ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು. ಆ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊಂಡು ಆಮೇಲೆ ನೀವು ಈಗ ಈ ಕಾಂಟ್ರಾಕ್ಟ್ ಗೆ, ಈ ಕಂಪ್ನಿಗೆ ಹೋಗ್ತಿದ್ರ ಅಂದ್ಮೇಲೆ ನೀವು ಸೈನ್ ಮಾಡ್ಬೇಕು. ಕಾಂಟ್ರಾಕ್ಟ್ ಗೆ ಸೈನ್ ಮಾಡ್ಕೊಂಡು ಈ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡ್ ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸಲ್ಲಿ ಕೊಡ್ಬೇಕು. ಸೊ ಇದಿಷ್ಟು ಫಸ್ಟ್ ಸ್ಟೆಪ್ಪಿನ ಪ್ರೋಸೆಸ್ ಆಯ್ತಾ? ಫಸ್ಟ್ ಸ್ಟೇಜ್. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ಗೆ ಹೋಗೋಣ. ಸೆಕೆಂಡ್ ಸ್ಟೇಜ್ ಅಂದ್ರೆ ಇನ್ಕಾರ್ಪೊರೇಷನ್ ಸ್ಟೇಜ್, ಇಲ್ಲ ರಿಜಿಸ್ಟ್ರೇಷನ್ ಸ್ಟೇಜ್ ಅಂತ ನಾವು ಹೇಳ್ತೀವಿ.